ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು 2022ರ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ನ ಸ್ಫೋಟಕ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿತ್ತರಿಸಿತು. ಐಸಿಸ್ ಉಗ್ರರ ಟಾರ್ಗೆಟ್ ಆಗಿತ್ತ ಧರ್ಮಸ್ಥಳ ದೇಗುಲ? ಎಸ್, ಅಂತಹ ಮಾಹಿತಿಗಳು ಬರ್ತಾ ಇದೆ. ಧರ್ಮಸ್ಥಳ ದೇವಾಲಯ ಸ್ಫೋಟಕ್ಕೆ ಮಹಾ ಸಂಚು ನಡೆದಿತ್ತಂತೆ. ಇಡಿ ತನಿಖೆಯಲ್ಲಿ ಉಗ್ರರ ಸ್ಫೋಟಕ ಸತ್ಯ ಬಯಲಾಗಿದೆ. ಧರ್ಮಸ್ಥಳ ದೇವಾಲಯಕ್ಕೆ ಕುಕ್ಕರ್ ಬಾಂಬ್ ಇಡಬೇಕು ಅನ್ನೋ ಮಹಾ ಪ್ಲಾನ್ ಆಗಿತ್ತು. ಇಡಿ ಇನ್ವೆಸ್ಟಿಗೇಷನ್ ನಲ್ಲಿ ಈ ಸ್ಫೋಟಕ ಸತ್ಯ ಬಯಲಾಗಿದೆ. ಇಡಿ ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ಇದೆ. 2022ರ ನವೆಂಬರ್ 25ರಂದು ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು. ಮಂಗಳೂರಿನ ಕಂಕನಾಡಿಯಲ್ಲಿ ಆಟೋದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಉಗ್ರ ಮಾಡಿದ ಎಡವಟ್ಟಿನಿಂದಾಗಿ ಆಟೋದಲ್ಲೇ ಕುಕ್ಕರ್ ಬ್ಲಾಸ್ಟ್ ಆಗಿತ್ತು. ಒಂದು ವೇಳೆ ಪಕ್ಕಾ ಪ್ಲಾನ್ ರೀತಿಯಲ್ಲೇ ಎಲ್ಲವೂ ಆಗಿದ್ದಿದ್ರೆ ದೇವಸ್ಥಾನ ಸ್ಫೋಟಕ್ಕೆ ಸಂಚಾಗಿತ್ತಂತೆ. ಇಡಿ ತನಿಖೆಯಲ್ಲಿ ಬೆಳಕಿಗೆ ಬಂದಂತಹ ಉಗ್ರರ ಐಸಿಸ್ ಉಗ್ರರ ದೊಡ್ಡ ಸಂಚು. ಉಗ್ರ ಮಾಡಿದ್ದ ಟೈಮರ್ ಎಡವಟ್ಟು. ಆ ಎಡವಟ್ಟಿನಿಂದಾಗಿ ಆಟೋದಲ್ಲೇ ಕುಕ್ಕರ್ ಬ್ಲಾಸ್ಟ್ ಆಗಿದೆ. 90 ನಿಮಿಷಕ್ಕೆ ಟೈಮರ್ ಅನ್ನ ಸೆಟ್ ಮಾಡಬೇಕಾಗಿತ್ತು. ಆದರೆ ಎಡವಟ್ಟಿನಿಂದಾಗಿ 90 ನಿಮಿಷದ ಬದಲಾಗಿ 9 ಸೆಕೆಂಡ್ ಅಂತ ಸೆಟ್ ಮಾಡಿದ್ದ. ಹಾಗಾಗಿ ಆಟೋದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಅದರಲ್ಲಿದ್ದಂತಹ ಉಗ್ರ ಶಾರಿಕ್ ಗಾಯಗೊಂಡಿದ್ದ. ಆವತ್ತು ಧರ್ಮಸ್ಥಳ ದೇವಾಲಯ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ದ ಶಾರಿಕ್. ಟೆರರ್ ಫಂಡಿಂಗ್ ಕುರಿತಾಗಿಯೂ ಕೂಡ ಇಡಿ ತನಿಖೆಯಲ್ಲಿ ಅಸಲಿ ಸತ್ಯ ಏನು ಅನ್ನೋದು ಬಯಲಾಗಿತ್ತು. ಈ ಉಗ್ರರಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ ಅನ್ನೋದು ಇಡಿ ಬಯಲು ಮಾಡಿದೆ. ಉಗ್ರನ ಹಣಕಾಸು ಮೂಲ ಕೆದಕಿದಾಗ ಸತ್ಯ ಏನು ಅನ್ನೋದು ಗೊತ್ತಾಗಿದೆ. ಕರ್ನಲ್ ಎಂಬ ಐಸಿಸ್ ಹ್ಯಾಂಡ್ಲರ್ ಕ್ರಿಪ್ಟೋ ಖಾತೆಯ ಮೂಲಕ ಹಣ ವರ್ಗಾವಣೆ ಮಾಡಿದ್ದ. ವಿವಿಧ ಅಕೌಂಟ್ಗಳಿಂದ 2,86,000 ರೂಪಾಯಿ ಉಗ್ರರಿಗೆ ಸಂದಾಯ ಆಗಿದೆ. ಐಇಡಿ ಸೇರಿದ ಹಾಗೆ ಸ್ಫೋಟಕ ಖರೀದಿಗೆ ಈ ಹಣವನ್ನ ಉಗ್ರರು ಬಳಸಿದ್ರು. ತಮಿಳುನಾಡು, ಕೇರಳ, ಕರ್ನಾಟಕ ಈ ಭಾಗದಲ್ಲಿ ಬ್ಲಾಸ್ಟ್ ನಡೆಸೋದಕ್ಕೆ ಸರ್ವೆಯನ್ನ ಕೂಡ ಮಾಡಿದ್ರು. ಸೈಯದ್ ಯಾಸೀರ್ ಎಂಬಾತನ ಖಾತೆಯಿಂದ ಹಣ ಸೀಸ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. 29,176 ರೂಪಾಯಿ ಸೀಸ್ ಮಾಡಿರುವ ಅಧಿಕಾರಿಗಳು. ಬ್ಲಾಸ್ಟ್ ದಿನ ಶಾರಿಕ್ನಿಂದ ಪೊಲೀಸರು 39,228 ರೂಪಾಯಿ ವಶಕ್ಕೆ ಪಡೆದಿದ್ರು. ತನಿಖೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಕುಕ್ಕರ್ ಬಾಂಬ್ ಸ್ಫೋಟಿಸೋದಿಕ್ಕೆ ಯಾವ ರೀತಿಯ ಸಂಚಾಗಿತ್ತು ಅನ್ನೋದು, ಇದರ ಜೊತೆಗೆ ಹಣ ಎಲ್ಲಿಂದ ಸಂದಾಯ ಆಗ್ತಾ ಇತ್ತು. ಕುಕ್ಕರ್ ಬ್ಲಾಸ್ಟ್ ಅನ್ನ ಡಿಸಿಎಂ ಸಣ್ಣ ಘಟನೆ ಅಂತ ಹೇಳಿದ್ರು. ಈಗಲಾದರೂ ಸರ್ಕಾರ ಅದನ್ನ ಗಂಭೀರವಾಗಿ ಪರಿಗಣಿಸಲಿ. ಇಡಿ ವರದಿಯ ಕುರಿತು ಬಿವೈ ವಿಜೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಈ ರೀತಿ ಆಗ್ತಾ ಇದೆ. ಬಹಳ ಹಿಂದಿನಿಂದಲೂ ಕೂಡ ನಾವು ಸರ್ಕಾರಕ್ಕೆ ಹೇಳ್ತಾನೆ ಬರ್ತಾ ಇದ್ದೀವಿ. ಆದರೂ ಗಂಭೀರವಾಗಿ ಇದನ್ನ ಪರಿಗಣಿಸಿಲ್ಲ ಅಂತ ಆರೋಪ ಮಾಡಿದ್ದಾರೆ ಬಿವೈ ವಿಜೇಂದ್ರ. ನಾವು ಹೇಳಿದಾಗೆ ಹಿಂದೆ ರಾಜ್ಯ ಸರ್ಕಾರ SIT ಮಾಡಿದಂಥ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಕೂಡ ಮಾಡಿದ್ವಿ. ಏನು ಧರ್ಮಸ್ಥಳ ಈ ಘಟನೆ ವಿಚಾರದಲ್ಲಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಒಂದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿ ಕೂಡ ನಾವು ಹೇಳಿದ್ವಿ. ಪತ್ರಕರ್ತರ ಮೇಲೆ ದಾಳಿ ಮಾಡಿರುವಂಥದ್ದು, ಹಲ್ಲೆ ಮಾಡಿರುವಂಥದ್ದು ಇದೆಲ್ಲವೂ ಕೂಡ ಅಕ್ಷಮ್ಯ ಅಪರಾಧ. ಏನೇ ಸರಿ ತಪ್ಪುಗಳಿದ್ರು ಕೂಡ ಯಾರೂ ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಮನೆ ಗೃಹ ಸಚಿವರು ಪತ್ರಿಕಾರಂಗ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಒಂದು 4ನೇ ಒಂದು ಅಂಗ. ಅವರಿಗೆ ಅವರ ಮೇಲೆ ಇವತ್ತು ಹಲ್ಲೆ ನಡೀತದೆ, ಧಕ್ಕೆ ತರುವಂತ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ. ಇದ್ರ ಬಗ್ಗೆ ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ತತ್ಕ್ಷಣ ಕ್ರಮನ ಕೈಗೊಳ್ಳಬೇಕು. ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ರಮನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ. ಎಲ್ಲವೂ ಕೂಡ ಪತ್ರಿಕೆಗಳು ಬಂದಿದೆ. ಆದರೆ ಒಂದ್ ಕಡೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಹಿಂದನೂ ಕೂಡ ಕುಕ್ಕರ್ ಬ್ಲಾಸ್ಟ್ ಆದಾಗ ಅದನ್ನು ಕೂಡ ಅದೊಂದು ಸಣ್ಣ ಘಟನೆ ಅಂತೇಳಿ ಮಾನ್ಯ DK ಶಿವಕುಮಾರ್ ಹೇಳಿಕೆಯನ್ನು ಕೂಡ ನೀಡಿದ್ರು. ವಿಶೇಷವಾಗಿ ದಕ್ಷಿಣ ಕನ್ನಡ ಒಂದು ರೀತಿಯಿಂದ ಚಟುವಟಿಕೆಗಳು ಪದೇ ಪದೇ ಆಗ್ತಾ ಇರುವಂತದ್ದು. ಆದರೆ ರಾಜ್ಯ ಸರ್ಕಾರ ಯಾವಾಗಲೂ ಸಹ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಪದೇ ಪದೇ ಇವತ್ತು ರಾಜ್ಯದಲ್ಲಿ ಈ ರೀತಿಯ ಘಟನೆಗಳೇನು ನಡೀತಾ ಇದ್ದಾವೆ, ಒಂದು ಆತಂಕವನ್ನು ಸೃಷ್ಟಿ ಮಾಡತಕ್ಕಂಥ ವಾತಾವರಣವನ್ನ
ಹಾಳು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತೇನು ಆಗ್ತಾ ಇದ್ದಾವೆ, ಇದು ರಾಜ್ಯ ಸರ್ಕಾರಕ್ಕೂ ಅದು ಕೈಗೆತ್ಕೊಳ್ಬೇಕಾಗ್ತದೆ. ಅವರೇ ಅದನ್ನ ವಿಚಾರನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ತಾವು ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.